ನಮಸ್ಕಾರ ನಿರ್ಬಂಧವರೇ, ನಾನು ಭೂಮಾಪನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ ಹಾಗೂ ಸರಪಳಿಯಿಂದ ಹೇಗೆ ಅಳತೆ ಮಾಡ್ಬೋದು ಮತ್ತು ವಿಸ್ತೀರ್ಣ ಹೇಗೆ ದಾಖಲಿಸ್ಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೆ. ಇವತ್ತಿನ ದಿವಸ ನಾನು ಬಾಂದು ಮಾಪು ಅಂದರೆ ಈ ಒಂದು ಕುಣದಿಂದ ಈ ಕುಣದಲ್ಲಿ ಇರ್ತಕ್ಕಂಥ ಒಂದು ಅಳತೆಯನ್ನ ಹೇಗೆ ಕಂಡುಹಿಡಿಯಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೋಡಿ, ನಾವು ಇದನ್ನ ಅಡ್ಜಸೆಂಟ್ ಅಂತೀವಿ, ಇದು ಆಪೋಸಿಟ್ ಅಂತೀವಿ, ಇದನ್ನ ಹೈಪಾರ್ಟಿನೆಸ್ ಅಂತೀವಿ. ಹೈಪಾರ್ಟಿನೆಸ್ ಅಂತಾನೆ ಬಾಂದು ಮಾಪು ಅಂತ ಅಷ್ಟೇ. ಇದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ ಇದನ್ನ ಹೈಪಾರ್ಟಿನೆಸ್ ಅಂತ ನಾವು ಟ್ರೀಟ್ ಮಾಡ್ಬೋದು. ಹಾಗಾದ್ರೆ ಈ ಒಂದು ಟ್ರಯಾಂಗಲ್ ಶೇಪ್ ನ ನಾನು ಇಲ್ಲಿ ಬರ್ದಿದ್ದೀನಿ. ಇದ್ರದ್ದು ಅಳತೆ ಗೊತ್ತಿದೆ, ಇದ್ರ ಅಳತೆ ಗೊತ್ತಿದೆ. ನಾವು ಇದು ಬಾಂದು ಮಾಪು ಅಥವಾ ಹೈಪಾರ್ಟಿನೆಸ್ ನ ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಗೆಲ್ಲ ಗೊತ್ತೇ ಇದೆ, ಇದು ಇನ್ನು ರೈಟ್ ಆಂಗಲ್ ಟ್ರಯಾಂಗಲ್ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡಿದ್ರೆ ನಿಮಗೆ ಇದು ಬಾಂದು ಮಾಪು ಸಿಗುತ್ತೆ. ಹೇಗೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಇದು ಸರಪಳಿ ಮತ್ತು ಆಣೆನಲ್ಲಿದೆ. ಇದನ್ನ ನಾವು ಪ್ರತಿ ಸಾರಿನೂ ಕಂಡುಹಿಡಿಬೇಕಾದ್ರೆ ತುಂಬಾ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಇಲಾಖಾ ವತಿಯಿಂದ ಒಂದು ಟೇಬಲ್ ನ ರೆಡಿ ಮಾಡಿದರೆ ಇದನ್ನ ಉಪಯೋಗಿಸ್ಕೊಂಡು ನಾನು ಹೇಗೆ ಕಂಡುಹಿಡಿಯಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ 614 ಅಣೆ ಇದೆ, ಇದನ್ನ 614 ಇದೆ. ಇಲ್ಲಿ ರುಂದಿ 314 ಇದೆ. ಈಗ ನಾವು ಈ ಟೇಬಲ್ ಸಹಾಯದಿಂದ ನಾವು ಗುರುಸ್ಕೊಳ್ಳೋಣ. 314 ಅಂತಂದ್ರೆ 15 3 ಬರದೆ. ಅದೇ ರೀತಿ 614 614ಕ್ಕೆ 47 4 3 47 4 3 ಅಂದ್ರೆ ಇಷ್ಟು ಬರುತ್ತೆ. ಸರಪಳಿ ಆಣೆ ಕಚ್ಚಾ ಆಣೆ ಅಂತ ಬರುತ್ತೆ. ಆಮೇಲೆ ಇವೆರಡನ್ನು ಕೂಡಬೇಕು ಅಂದ್ರೆ 3 3 6 ಆಗುತ್ತೆ. 4 7 3 10 12 1 4 1 6 62 4 ಬರುತ್ತೆ. ಈ 62 4 6ಗೆ ನಾವು ಚೆಕ್ ಮಾಡೋಣ ಎಷ್ಟು ಬರುತ್ತೆ. ಇಲ್ಲಿದೆ ಇದಕ್ಕೆ 7 ಅಂದ್ರೆ 62 2 3 ಇದೆ. ಅಲ್ಲಿ ಎಷ್ಟಿದೆ? 62 4 6 ಇದೆ. ಸೊ ಇದನ್ನಕ್ಕೆ ನಾವು 7 14 ಅಂದ್ರೆ 7 ಸರಪಳಿ 14 ಅಣೆ ಅಂದ್ರೆ ಇದು ಬಾಂದು ಮಾಪು 7 14 ಆಗುತ್ತೆ. ಯಾಕೆಂತಂದ್ರೆ ನಾವು ಅಡವಿಯಲ್ಲಿ ಅಳತೆ ಮಾಡಬೇಕಾದ್ರೆ ಈ ಕುಣದಿಂದ ಈ ಅಳತೆ ತುಂಬಾ ಮುಖ್ಯವಾಗುತ್ತೆ. ಇದನ್ನ ನಾವು ಈ ಕೋಷ್ಟಕ ಸಹಾಯದಿಂದ ನಾವು ಕಂಡುಹಿಡಿಯಬಹುದಾಗಿದೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ದಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಟೈಪ್ ಮಾಡಿ ವೀಕ್ಷಿಸಬಹುದಾಗಿದೆ.